ಇಲ್ಲಿ ನಿಮ್ಗಿನ್ನೂ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಬಂದಿಲ್ವಾ? ನಿಮ್ಗೆಲ್ಲರಿಗೂ ಕೂಡ ಒಂದು CM ಸಿದ್ದರಾಮಯ್ಯ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಮತ್ತು ಆಹಾರ ಇಲಾಖೆ ಕಡೆಯಿಂದ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಅಪ್ಡೇಟ್ಸ್ ಇದೆ. ಎಲ್ಲರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ನೀಡೋ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡಬಹುದಾಗಿರುತ್ತೆ. ಇವಾಗ ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಅನ್ನಭಾಗ್ಯ ಯೋಜನೆದು ಯಾರ್ಯಾರಿಗೆ ಹಣ ಬರ್ತಿದೆ ಮತ್ತು ಯಾರ್ಯಾರಿಗೆ ಹಣ ಹೋಗ್ತಾ ಇಲ್ಲ, ಎಷ್ಟು ಜನಕ್ಕೆ ಹಣ ಹೋಗಿಲ್ಲ, ಇದುವರೆಗೂ ಕೂಡ ಏನು ಸಮಸ್ಯೆ ಆಗಿದೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಲಿಸ್ಟ್ನ ರೆಡಿ ಮಾಡ್ತಾ ಇದ್ದಾರೆ ಒಂದು ಸರ್ಕಾರದವರು. ಯಾಕೆಂದರೆ ಆಹಾರ ಇಲಾಖೆಗೆ ಒಂದು ಸೂಚನೆ ಕೊಟ್ಟಿದ್ದಾರೆ, ಅವರು ಡಾಟಾನೆಲ್ಲ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಮತ್ತು ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆ ಅಡಿ ಹಣನೇ ಬಂದಿಲ್ಲ ಅಂಥವ್ರ ಲಿಸ್ಟ್ನ ರೆಡಿ ಮಾಡಿಕೊಂಡು ಇದೇ ತಿಂಗಳು ಮಾರ್ಚ್ 31ನೇ ತಾರೀಕಷ್ಟರಲ್ಲಿ ಹಣ ಅವ್ರ ಖಾತೆಗಳಿಗೆ ಹೋಗ್ಬೇಕಂತ CM ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಗೆ ಒಂದು ಆದೇಶನ ಕೊಟ್ಟಿದ್ರು. ಅದ್ರ ಪ್ರಕಾರ ಇವಾಗ ಲಿಸ್ಟ್ ಎಲ್ಲ ರೆಡಿ ಆಗ್ತಿದೆ. ನಿಮಗೆ 31ನೇ ತಾರೀಕಷ್ಟರಲ್ಲಿ ಹಣ ಬರ್ಬೋದು ಅನ್ನಭಾಗ್ಯ ಯೋಜನೆದು. ಯಾರಿಗೂ ಒಂದು ಕಂತು ಬಂದೇ ಇಲ್ಲ ಅನ್ನಭಾಗ್ಯ ಯೋಜನೆದು ಅವ್ರಿಗೆ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆದು ಪೆಂಡಿಂಗ್ ಅಮೌಂಟು ಕೂಡ ಸೇಮೆ. ಇಲ್ಲಿ ಯಾರ್ಯಾರಿಗೆ ಹಣ ಬಂದಿರಲ್ಲ ಒಂದು 2-3 ಕಂತು, ಅವ್ರಿಗೂ ಕೂಡ ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಷ್ಟರಲ್ಲಿ ನಿಮಗೆ ಬರ್ಬೋದು. ಮತ್ತು ನೀವೆಲ್ಲರೂ ಕೂಡ ಇವಾಗ 6ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿರೋರು ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರ. ಇವಾಗ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏನಾದರೂ ನಾಳೆ ಬರುತ್ತಾ, ನಾಳಿದ್ದು ಬರುತ್ತಾ ಅಂತ. ಇವಾಗ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣದ್ರ ಬಗ್ಗೆನೇ CM ಸಿದ್ದರಾಮಯ್ಯ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಮತ್ತು ಈ ಒಂದು ವಿಡಿಯೋ ನೀವೆಲ್ಲರೂ ಕೂಡ ನೋಡಾದ್ಮೇಲೆ ಕಂಪ್ಲೀಟಾಗಿ ಈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇರ್ತಾರೆ ಅವ್ರಿಗೆ. ಇಲ್ಲಿ CM ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಮಾಹಿತಿ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣದ್ರ ಬಗ್ಗೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣದ್ರ ಬಗ್ಗೆ ಏನೇನು ಪ್ರೊಸೀಜರ್ ಇದೆಯಲ್ಲ ಎಲ್ಲ ಕೂಡ ಕಂಪ್ಲೀಟಾಗಿ ಮುಗಿದಿದೆ. ಆಗಲೇ ಹಣನೂ ಕೂಡ ನಾವು ರಿಲೀಸ್ ಮಾಡಿದ್ದೀವಿ. ಆಗಲೇ ಇಷ್ಟು ಜನ ಹಣನೂ ಕೂಡ ರಿಸೀವ್ ಮಾಡ್ಕೊಂಡಿರ್ತಾರೆ. ನಿಮ್ಗೇನಾದರೂ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಜಸ್ಟ್ ವೆಯ್ಟ್ ಮಾಡಬೇಕಾಗುತ್ತೆ. ಮುಂದಿನ ವಾರ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣನ ರಿಸೀವ್ ಮಾಡ್ಕೊಳ್ತೀರಾ. ಇವಾಗ ನೀವು ಕೇಳ್ಬೋದು, ಹಾಗಾದರೆ ಈ ಒಂದು ಹಣ ಯಾವ ರೀತಿ ಬರುತ್ತೆ, ಎಲ್ಲರಿಗೂ ಕೂಡ ಒಂದೇ ದಿನ ಬರುತ್ತಾ ಅಂತ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಕೂಡ ಒಂದೇ ದಿನ ಹಾಕೋಕ್ಕಾಗಲ್ಲ ಹಣನ. ಯಾಕೆಂದರೆ ಅಲ್ಲಿ ಸಿಸ್ಟಮ್ ಒಂದು ಕ್ರ್ಯಾಶ್ ಆಗುತ್ತೆ ಮತ್ತು ಸರಿಯಾಗಿ ಹಣನೂ ಕೂಡ ಹೋಗಲ್ಲ. ಒಂದು ದಿನಕ್ಕೆ ಒಂದು 5ರಿಂದ 10 ಲಕ್ಷ ಜನಕ್ಕೆ ಹಾಕ್ಬೋದು, ಒಂದು 20 ಲಕ್ಷ ಜನಕ್ಕೆ ಹಾಕ್ಬೋದು. ಅದೇ ರೀತಿ ಪ್ರತಿದಿನವೂ ಕೂಡ ಆಗ್ತಾ ಬರ್ತಾರೆ. ಈ ತಿಂಗಳು ಕೊನೆಯಷ್ಟರಲ್ಲಿ ನಿಮ್ಗೆಲ್ಲರ ಖಾತೆಗೂ ಕೂಡ ಹಣ ಬರೋ ರೀತಿ ಅವರೊಂದು ಪ್ಲ್ಯಾನ್ನ ಮಾಡ್ಕೊಂಡಿರ್ತಾರೆ. ಅಷ್ಟರಲ್ಲಿ ನಿಮಗೆ ಹಣ ಬರುತ್ತೆ ಈ ತಿಂಗಳು ಕೊನೆಯಷ್ಟರಲ್ಲಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದಗಳು.